ಯಾರೋ ಹೇಳಿದ ಅದ್ಭುತವಾದ ಮಾತು, ಭಗವಂತನಿಗೆ ಸಲ್ಲಿಸಿದ ಪೂಜೆ ಸೇವೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಒಂದು ದಿನ ಅದು ನಿಮ್ಮನ್ನು ಕಾಯುತ್ತದೆ. ಒಂದು ಸಣ್ಣದಾದ ಕತೆ. ಒಬ್ಬರ ಅರ್ಚಕರಿದ್ದರು. ಇದ್ದಕ್ಕಿದ್ದಂತೆ ಆ ದೇವಸ್ಥಾನದ ಟ್ರಸ್ಟಿಗಳೆಲ್ಲ ಸೇರಿ ನಾಳೆ ಒಂದು ಪೂಜೆಯನ್ನು ಏರ್ಪಡಿಸಬೇಕು ಹೇಳಿಬಿಡ್ತಾರಂತೆ. ಆ ಅರ್ಚಕರ ಹತ್ತಿರ ಮೊಬೈಲ್ ಫೋನ್ ಇರಲಿಲ್ಲ. ಅವರು ಏನಿದ್ದರೂ ದೇವಸ್ಥಾನದ ಲ್ಯಾಂಡ್ಲೈನ್ನ ಯೂಸ್ ಮಾಡ್ತಿದ್ದಾರಂತೆ. ಹೇಳಬೇಕಲ್ಲ, ಮನೆಗೆ ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲಲ್ಲಿ ಸ್ವಲ್ಪ ಹೆಚ್ಚು ಕೆಲಸವಿರುತ್ತೆ, ಶುದ್ಧಿಯನ್ನು ಮಾಡಬೇಕಾಗುತ್ತದೆ. ಕೆಲಸ ಮಾಡುತ್ತಾ ಸಮಯ ಹೋಗಿದೆ ಗೊತ್ತಾಗಲ್ಲ ಅವರಿಗೆ. ಸಮಯ ನೋಡ್ತಾರೆ, ಅಯ್ಯೋ 10 ಗಂಟೆ ಆಗಿಬಿಟ್ಟಿದೆ. ಮನೆಯವರೆಲ್ಲ ಗಾಬರಿ ಪಡ್ತಾರೆ. ತಡಿ, ಮಗಳ ಮೊಬೈಲ್ ಫೋನ್ಗೆ ಹೋಗಿ ಫೋನ್ ಮಾಡೋಣ ಅಂತ ಹೇಳಿ ಲ್ಯಾಂಡ್ಲೈನಿಂದ ಕರೆ ಮಾಡ್ತಾರಂತೆ. ತುಂಬ ಹೊತ್ತು ರಿಂಗ್ ಆಗುತ್ತೆ. ಯಾಕೋ ಏನೋ ಮಗಳು ಫೋನ್ ಎತ್ತಲ್ಲ. ಎಲ್ಲೋ ಸೈಲೆಂಟ್ ಮೋಡಿಗೆ ಹಾಕಿಬಿಟ್ಟಿರ್ತಾಳೆ. ಇರಲಿ ಬಿಡು ಅಂತ ಹೇಳಿ ಮತ್ತೆ ತನ್ನ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ತಡವಾಗಿ ಮನೆಗೆ ಹೋಗ್ತಾರಂತೆ. ಯಾಕಮ್ಮ ನೀನು ಫೋನ್ ಎತ್ತಲಿಲ್ಲ? ನನಗೆ ಗಾಬರಿಯಾಯಿತು. ಯಾಕೆ ಎತ್ತಿಲ್ಲವೋ? ಎಲ್ಲೋ ಸೈಲೆಂಟ್ ಮೂಡ್ಗೆ ಹಾಕಿರಬಹುದು ಅಂತ ಹೇಳಿ ಸುಮ್ಮನಾದೆ ಅಂತ ಹೇಳಿದಾಗ ಆ ಮಗಳು ಹೇಳಿದ್ಲಂತೆ, ಏನಪ್ಪ ಹೀಗೆ ಹೇಳ್ತಿದ್ದೀಯಾ? ನಿನ್ನಿಂದ ಯಾವುದೇ ಫೋನ್ ಬಂದಿಲ್ಲ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ಮೊಬೈಲ್ ಅಂದ್ಲಂತೆ. ಏನೋ ಕ್ರಾಸ್ ಕನೆಕ್ಷನ್ ಆಗಿರಬಹುದು ಬಿಡು ಅಂತ ಆ ವಿಷಯನ ಅಲ್ಲೇ ಮರೆತು ಮರುದಿನ ಅರ್ಚಕರು ದೇವಸ್ಥಾನಕ್ಕೆ ಹೋಗಿ ತಮ್ಮ ಪೂಜಾ ಕೈಂಕಾರ್ಯದಲ್ಲಿ ನಿರತರಾದರಂತೆ. ಒಂದು ಸ್ವಲ್ಪ ಸಮಯದ ನಂತರ ಆ ಲ್ಯಾಂಡ್ಲೈನ್ಗೆ ಒಂದು ಕರೆ ಬಂತು. ಇವರೇ ಸ್ವೀಕರಿಸಿದರಂತೆ. ಆಗ ಆ ಕಡೆಯಿಂದ ಮಾತಾಡ್ತಿದ್ದ ವ್ಯಕ್ತಿ ಕೇಳಿದರಂತೆ, ಸರ್, ನಿನ್ನೆ ರಾತ್ರಿ 10 ಗಂಟೆಗೆ ಈ ಮೊಬೈಲ್ಗೆ ಈ ನಂಬರ್ನಿಂದ ಕರೆ ಬಂದಿತ್ತು, ಯಾಕೆ ಫೋನ್ ಮಾಡಿದ್ದೀರಿ ಕೇಳಿದರಂತೆ. ಆಗ ಆ ಅರ್ಚಕನಿಗೆ ಅರ್ಥವಾಯಿತಂತೆ. ಅವರು ಹೇಳಿದರಂತೆ, ಇಲ್ಲಪ್ಪ, ನಾನು ಮಗಳಿಗೆ ಫೋನ್ ಮಾಡಲು ಹೋದೆ, ಅದು ನಿನಗೆ ಮಿಸ್ ಆಗಿ ಬಂದುಬಿಟ್ಟಿದೆ ಅಂತ. ಮಿಸ್ ಆಗಿ ಅಲ್ಲ ಸರ್, ಎಲ್ಲದಕ್ಕೂ ಒಂದು ಅರ್ಥ ಇದೆ. ನನ್ನ ಪರಿಸ್ಥಿತಿನೂ ಬೇರೆ ಇತ್ತು. ರಾತ್ರಿ 10ಕ್ಕೆ ನಾನು ನಿರ್ಧಾರವನ್ನು ಮಾಡಿದೆ. ಜೀವನದಲ್ಲಿ ಭಾಳ ಜಿಗುಪ್ಸೆ ಆಗಿ ಹೋಗಿತ್ತು. ಯಾಕೆ ಬದುಕಬೇಕು ಅಂತ ಅನಿಸಿ ಸುಸೈಡ್ ಮಾಡಿಕೊಳ್ಳೋಣ ಅನ್ನೋ ಸ್ವಲ್ಪ ಸಮಯದಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದೆ. ದೇವರೇ, ನೀನು ಇದ್ದೀಯಾ ಅನ್ನೋದಾದರೆ ಏನಾದರೂ ಕುರುವನ್ನು ಕೊಡು. ನನ್ನ ಸಮಸ್ಯೆ ಪರಿಹರಿಸುವುದಕ್ಕೆ ನೀನು ಸದಾ ನನ್ನ ಬೆನ್ನಿಗೆ ನಿಲ್ತೀಯಾ ಎಂದಾದರೆ ಒಂದು ಕುರು ತೋರಿಸು ಅಂದ ಕೂಡಲೇ ನನ್ನ ಮೊಬೈಲ್ ರಿಂಗ್ ಆಯಿತು. ನನಗೆ ನೋಡಿದಾಗ ದಿಗ್ಭ್ರಾಂತನಾದೆ ನಾನು. ಯಾಕೆಂದರೆ ಟ್ರೂ ಕಾಲರ್ನಲ್ಲಿ ಟೆಂಪಲ್ ಅಂತ ಬರೆದಿತ್ತು. ನಾನು ಅವಕಾದೆ. ಗಾಬರಿಯಾಗಿ ನನಗೆ ವಾಪಸ್ ಮತ್ತೆ ಕರೆ ಮಾಡುವುದಕ್ಕೆ ಧೈರ್ಯ ಬರಲಿಲ್ಲ ಅಂತ ಹೇಳಿದ್ನಂತೆ. ಆ ಕರೆಯನ್ನು ಸ್ವೀಕರಿಸಿದಾತ, ನಿಜಕ್ಕೂ ಸ್ನೇಹಿತರೆ, ಈ ಕತೆ ದೊಡ್ಡ ಪಾಠವನ್ನೇ ಕಲಿಸುತ್ತದೆ. ನಾವು ಅಷ್ಟೇ ಜೀವನದಲ್ಲಿ ಕುಗ್ಗಿ ಹೋಗಿದ್ದೇವೆ. ಸಾಕಪ್ಪ ಜೀವನ ಅಂದಾಗ ಒಮ್ಮೆ ಶುದ್ಧ ಮನಸ್ಸಿನಿಂದ ಕಣ್ಮುಚ್ಚಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಅವನು ಎಲ್ಲವನ್ನು ನೋಡ್ಕೊಳ್ತಾನೆ. ಯಾಕೆಂದರೆ ನಮ್ಮನ್ನು ನಾವು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮನ್ನು ಪ್ರೀತಿಸ್ತಾರೆ. ಒಂದು ಚೂರು ಅವನ ಕಡೆಗೆ ವಾಲ್ಬೇಕಷ್ಟೇ. ನಂಬಿದರೆ ಎಲ್ಲ ಉಂಟು, ನಂಬದಿದ್ದರೆ ಏನೂ ಇಲ್ಲ. ನಾನು ಹೇಳುವುದಿಷ್ಟೇ, ನಗುನಗುತ್ತಾ ಜೀವನ ಸಾಗಿಸಿ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಪಟ್ಟು ಗೆಲುವು ಸಾಧಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ದೋಸ್ತ್, ಮತ್ತೆ ಭೇಟಿಯಾಗೋಣ. ಮುಂದಿನ ಕತೆ ಮತ್ತು ಸಂದೇಶಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯ ಮತ್ತು ಜೀವನದ ಬಗ್ಗೆ ಕಾಳಜಿ ವಹಿಸಿ.